ಕಾಣ್ತಾ ಇದೆ 320 ಡೀಸೆಲ್ ಅಲ್ವಾ? ಡೀಸೆಲ್. ಎಷ್ಟು ಗಾಡಿಗಳು ಬಂದವೆ, ಹೊಸ ಗಾಡಿಗಳು 3, ಆ ಕಡೆನೂ ಹೊಸ ಗಾಡಿಗಳು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಏನಪ್ಪ ಅಂದರೆ ನಮ್ಮ ಗಾಡಿ 2 ವರ್ಷ ಆಯ್ತಲ್ಲ, FC ಬಂದೈತೆ. FC ಮೀನ್ಸ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಬೇಕು RTO ಹೋಗಿ. 2 ವರ್ಷಕ್ಕೆ ಮಾಡಿಕೊಡ್ತಾರೆ. ನಾವೇ ಡೈರೆಕ್ಟಾಗಿ ಮಾಡಿಸಿದ್ರೆ ಕಡಿಮೆ ಆಗುತ್ತೆ, ಬಟ್ ಅದು ತುಂಬ ಅಂದರೆ ಓಡಾಟ ಜಾಸ್ತಿ ಇರುತ್ತೆ. ನಮಗೆ ತಲೆನೋವು ಬೇಡ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಬ್ರೋಕರ್ ಕೈಲಿ ಕೊಟ್ಬಿಡ್ತೀವಿ. ಅವ್ರ ಕೈಲಿ ಕೊಟ್ಬಿಟ್ರೆ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಮಾಡಿಸ್ಬಿಟ್ಟು ಕೊಡ್ತಾರೆ. ಅಮೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ನಾನು ಕೊಟ್ಟೆ ಅವ್ರು ಏನು ಹೇಳಿದ್ರು ಅಂದರೆ, ನನಗೆ ಬ್ಯಾಕ್ ಸೈಡ್ ಅವ್ರು ಸ್ಟಿಕ್ಕರ್ ಹಾಕ್ಸ್ಕೊಂಬ ಅಂತ ಹೇಳಿದ್ರು. ನೋಡಿ, ನಮ್ಮ ಗಾಡಿ ಬ್ಯಾಕ್ ಸೈಡು ರೆಡ್ ಸ್ಟಿಕ್ಕರ್ ಇರಬೇಕು. ನಾನು ಯಾವುದೋ ಲೋಕಲ್ ಹಾಕಿದ್ದೆ, ರೆಡ್ ಇರೋದು ವೈಟ್ ಆಗಿಬಿಟ್ಟೈತೆ. ಅವ್ರು ಹೇಳ್ದೇ ಇರಲಿ, ಹಾಕಲೇಬೇಕು. ಯಾಕೆಂದರೆ ಗೊತ್ತಾಗಲ್ಲ, ನಮ್ಮ ಗಾಡಿ ಎಲ್ಲಾದರೂ ಕತ್ಲಲ್ಲಿ ನಿಂತಿದ್ರೆ ಬೇರೆ ಗಾಡಿಗೆ ಗೊತ್ತಾಗಬೇಕಲ್ಲ ಗಾಡಿ ನಿಂತೈತೆ ಅಂತ, ರಿಫ್ಲೆಕ್ಟ್ ಆಗಬೇಕಲ್ಲ. ಅದಕ್ಕೋಸ್ಕರ ಫ್ರಂಟಲ್ಲಿ ವೈಟ್ ಕಲರ್ ಸ್ಟಿಕ್ಕರ್ ಹಾಕ್ಕೊಂಬ ಅಂತ ಹೇಳಿದ್ರು. ಫ್ರಂಟಲ್ಲಿ ವೈಟ್ ಐತೆ, ಸೈಡಲ್ಲಿ ಯೆಲ್ಲೋ ಕಲರು. ಅದು ಮಾಮೂಲಿ ಗಾಡಿ ತಗೊಂಡಾಗ ಸ್ಟಾರ್ಟಿಂಗ್ಗೆ ಹಾಕ್ಸಿದೆ, ಅದು ಐತೆ. ಗಾಡಿ ಏನಾದರೂ ಕ್ಲೀನ್ ಮಾಡಿಸ್ಬೇಕಾ ಏನೋ ಗೊತ್ತಿಲ್ಲ, ಒಂದು ರೇಂಜಲ್ಲಿ ಐತೆ. ಮೊನ್ನೆ ಎಲ್ಲ ವಾಷಿಂಗ್ ಮಾಡಿಸಿದ್ದೆ. ನೋಡೋಣ, ಹಂಗೆ ಆನ್ ದ ವೇ ಹೋಗ್ತಾ ಏನಾದರೂ ಅಲ್ಲಿ ವಾಟ್ರ್ ವಾಷಿಂಗ್ ಏನಾದರೂ ಜನ ಇಲ್ಲ ಅಂತಂದರೆ ವಾಟ್ರ್ ವಾಶ್ ಮಾಡಿಸ್ಕೊಂಡು ಹೋಗೋಣ. ನೆನ್ನೆನೇ ಕೊಟ್ಟಿದ್ದೆ, ಇವತ್ತು ಬಾ ಅಂತ ಹೇಳೋರೆ. ಹೋಗಿ ಫಸ್ಟು FC ಅಂದರೆ ಇವತ್ತೇ ನಂದು ಅದು ಏನು ಡೇಟ್ ಇದೆ ಇವತ್ತೇ ಎಕ್ಸ್ಪೈರ್ ಆಗೋಗುತ್ತೆ. ಮಾಡಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಡ್ಯೂಟಿ ಬಗ್ಗೆ ನೋಡೋಣ, ಅದಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟು ಇವಾಗ ಎಮಿಷನ್ ಮಾಡಿಸ್ಬೇಕು. ಎಮಿಷನ್ನು ಸಹ ಇವತ್ತೇ ಎಕ್ಸ್ಪೈರ್ ಐತೆ. ಅವ್ರಿಗೆ ಒಂದು ಫೋಟೋ ಕಳಿಸ್ಬೇಕಂತೆ. ಎಮಿಷನ್ ಮಾಡಿಸ್ಬಿಟ್ಟು ಒಂದು ಫೋಟೋ ಕಳಿಸು, ನಾನು ಇಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳವ್ರೆ. ಅಲ್ಲಿ ಹೋಗಿ ಎಮಿಷನ್ ಟೆಸ್ಟನ್ನು ಮಾಡಿಸ್ಕೊಂಡು ರೇಡಿಯಮ್ ತಗೊಂಡು ಹಾಕ್ಕೊಂಡು ಗಾಡಿ ಏನಾದರೂ ಸ್ವಲ್ಪ ವಾಷಿಂಗ್ ಇದ್ದರೆ ಮಾಡಿಸ್ಕೊಂಡು RTO ಹತ್ರ ಹೋಗೋಣ. ಇದು ಪಾಸಿಂಗ್ ಎಲ್ಲ ಹೆಂಗೆ ಮಾಡ್ತಾರೆ, ಏನು ಪ್ರೊಸೀಜರ್ ಏನಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ಹೇಳ್ತೀನಿ. ಬನ್ನಿ ಸ್ನೇಹಿತರೆ. ಒಂದು ಗಾಡಿ ಅಂದಮೇಲೆ ಡಾಕ್ಯುಮೆಂಟ್ಸು ಪರ್ಫೆಕ್ಟಾಗಿರಬೇಕು. ಯಾಕಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಮೇಯ್ನ್ ಕೇಳೋದೇ ಡಾಕ್ಯುಮೆಂಟ್ಸು. ಅದಕ್ಕೋಸ್ಕರ ಮತ್ತು ಇವಾಗ ನಾವು ಕೆಲವೊಂದು ಕಂಪ್ನಿಗಳಿಗೆ ಹೋಗ್ತೀವಿ ನೋಡಿ, ಅವರು ಎಮಿಷನ್ನು ಫಿಟ್ನೆಸ್ಸು ಪ್ರತಿಯೊಂದು ಕೇಳ್ತಾರೆ. ಅದೆಲ್ಲ ಕರೆಕ್ಟಾಗಿತ್ತು ಅಂದರೆ ನಮ್ಮನ್ನು ಒಳಗಡೆ ಬಿಡ್ತಾರೆ, ಗಾಡಿ ಲೋಡಿಂಗ್ ಆಗಲಿ ಅನ್ಲೋಡ್ಗಾಗಲಿ. ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕರೆಕ್ಟಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಇವಾಗ ರೇಡಿಯಮಲ್ಲಿ ಸಿಗುತ್ತಾ, RTO ಹತ್ರನೂ ಕೆಲವ್ರು ಹಾಕ್ತಾ ಇರ್ತಾರೆ ರೇಡಿಯಮ್ನ. ಅಲ್ಲೇನೋ ಒಂಚೂರು ಜಾಸ್ತಿ ಹೇಳ್ಬೋದು ಪ್ರೈಸ್ ಅಮೌಂಟ್ ಎಲ್ಲ. ಅಕಸ್ಮಾತ್ ನಮಗೆ ಸಿಗ್ತಾರೋ ಇಲ್ವೋ, ಅದಕ್ಕೆ ಇಲ್ಲೇ ಆಟೋಮೊಬೈಲಲ್ಲಿ ಸಿಗುತ್ತೆ ನೋಡಿ, ಒಂದು 2 ಮೀಟ್ರ್ ತಗೊಂಡು ಹಿಂದೆಗಡೆ ಮಾತ್ರ ನಂಗೆ ಬೇಕಾಗಿರೋದು ಹಾಕ್ಕೊಂಡು. ಸ್ನೇಹಿತರೆ, ಎಮಿಷನ್ ಮಾಡ್ಸೋಣ ಅಂತ ಬಂದೆ. ಯಾವುದೋ ದೊಡ್ಡ ಗಾಡಿಗೆ ಮಾಡ್ತಾವ್ರೆ, ಅವ್ರಿಗೆ ಕಳಿಸ್ಬೇಕಂತೆ, ವಾಟ್ಸಪ್ ಮಾಡಬೇಕಂತೆ. ಅವ್ರೇನೋ ಅಲ್ಲಿ ಸಬ್ಮಿಟ್ ಮಾಡಬೇಕಂತೆ. ಏನಾಗ ಆ ಕಡೆ ಹಾಕ್ಲಾ, ಆ ಕಡಿಕ ರೇಡಿಯಮ್ ತೊಗೊಂಡು ಬಂದಿದ್ದೀನಿ, ಅಂಟಿಸ್ಬಿಡ್ತೀನಿ. 3M ಅಂತ ಇರುತ್ತೆ ನೋಡಿ ರೇಡಿಯಮ್ ಮೇಲೆ. ಇದು ಒರಿಜಿನಲ್ ರೇಡಿಯಮ್ಮು, ರಿಫ್ಲೆಕ್ಟ್ ಆಗುತ್ತೆ. ನಾನು ಲಾಸ್ಟ್ ಟೈಮು ಒಂದು ಯಾವುದೋ ಹಳೇದಿತ್ತು ಮನೇಲಿ ಅಂತ ಹಾಕಿದೆ, ಯಾವುದೋ ಆನ್ಲೈನಲ್ಲೇನೋ ತರಿಸ್ಕೊಂಡಿದ್ದೆ, ಕಡಿಮೆ ಸಿಗ್ತಲ್ಲ ಅಂತ ತರಿಸಿದ್ದೆ. ಅದನ್ನೇ ಹಾಕಿದೆ, ಅದೆಲ್ಲ ಶೇಡ್ ಆಗಿಬಿಟ್ಟೈತೆ. ಇವಾಗ ಇದನ್ನು ಹಾಕೋಣ. ಇಂಡಿಕೇಟ್ರೆಲ್ಲ ಚೆಕ್ ಮಾಡ್ಕೊಂಬ ಅಂತ ಹೇಳಿದ್ರು. 4 ಬರ್ತಾವ, ನೋಡ್ಕೊಳ್ಳೋಣ ಒಂದ್ಸತಿ. ಸೈಡಿಂದ ಗೊತ್ತೈತೆ, ಈ ಕಡೆ ಗೊತ್ತೈತೆ. ಬ್ಯಾಕ್ ಸೈಡಲ್ಲಿ ಗೊತ್ತೈತೆ. ಹಾಂ, ಪರ್ಫೆಕ್ಟ್. ಬ್ರೇಕ್ ಲೈಟು ಎಲ್ಲ ಬರ್ತಾವೆ. ಇಲ್ಲೇ ಎಲ್ಲರೂ ಒಂದು ಕಡೆ ಅಂಟ್ಸೋಣ, ಮೇಲ್ಗಡೆ ಇಲ್ಲಿ ಅಂಟ್ಸೋಣ ಅಂದ್ಕೊಂಡೆ. ಅದು ತೆಗೆದ್ರೆ ಗೊತ್ತಾಯಿಲ್ಲ, ಹಿಂಸೆ ಅಂದ್ಬಿಟ್ಟು ನೋಡಿ ಇಲ್ಲೇ ಅಂಟಿಸ್ದೆ. ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು, ಅದಕ್ಕೆ ಇಲ್ಲ ಹಾಕ್ಬಿಟ್ಟೆ. ರೆಡ್ನ ಹಿಂದೆಗಡೆನೇ ಹಾಕ್ಬೇಕಲ್ಲ. ಎಷ್ಟು ಗಟ್ಟಿ ಅಂದರೆ ಇದು ಒಂದು ಸತಿ ಕಚ್ಚಿದ ಮೇಲೆ ಮತ್ತೆ ಕಿತ್ತರೆ ಪೈಂಟೇ ಕಿತ್ತೋಗ್ಬಿಡ್ತದೆ. ಅಷ್ಟು ಸ್ಟ್ರೆಂತು. ಇವಾಗ ಎಮಿಷನ್ನು ನಮ್ಮ ಗಾಡಿಗೆ ಅಂತ ಎಷ್ಟಾಕ ನಮ್ಮ ಗಾಡಿಗೆ 6 ತಿಂಗಳಿಗೆ ಸರ್? ಯಾವ ಇಯರ್ ಗಾಡಿ? 6 ತಿಂಗಳು ಕಾಣುತ್ತೆ, 1 ವರ್ಷ ಕಾಣುತ್ತೆ? 2024 ಅಂದ್ರೆ 1 ವರ್ಷ ಕಾಣುತ್ತೆ. ಹಾಂ, ಎಷ್ಟಾಗ ಹೊಸ ಗಾಡಿ ಕೂಡ ಎಲ್ಲ 1 ವರ್ಷ ಕಾಣ್ತಾ ಇದೆ. 320 ಡೀಸೆಲ್ ಅಲ್ವಾ? ಡೀಸೆಲ್ 320 ಆಗೋಗೈತಾ? 6 ತಿಂಗಳಿಗಾದ್ರೆ 6 ತಿಂಗಳಿಗೆ 160. 320. ಒಂಚೂರು ಬೇಗ ಮಾಡೋಕೆ ಅವನಿಗೆ ಕಳಿಸ್ಬೇಕಂತ RTO ಹೋಗ್ಬೇಕು. ಏನಿಲ್ಲ, ಇದೊಂದು ಪೈಪನ್ನು ತೆಗೆದು ಸೈಲೆನ್ಸರ್ಗೆ ಇಕ್ಕಿ ಆ ಕಂಪ್ಯೂಟರ್ ಸಿಸ್ಟಮಲ್ಲಿ
ಎಷ್ಟು ಬರ್ತಾಯಿದೆ ಏನು ಮೋಷನ್ನು. ನಮ್ಮದೆಲ್ಲ ಅವಶ್ಯಕತೆಯೇ ಇಲ್ಲಪ್ಪ ನಮ್ಮ ಗಾಡಿಗೆ. ಏನಕ್ಕೆ ಅಂದರೆ ನಮ್ಮದು ಆ್ಯಡ್ ಬ್ಲೂ ಐತಲ್ಲ, ನಮ್ಮದೇನು ಹೊಗೆ ಏನು ಬರೋಲ್ಲ, ಸೆನ್ಸರ್ ಗಾಡಿ ಅಲ್ವಾ. ಆದ್ರೂ ಕೇಳ್ತಾರೆ. ಎಮಿಷನ್ ಮಾಡಿಸ್ಬಿಡೋಣ ಅಂತ ಹೋದೆ, ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಸರ್ವರ್ ಇಲ್ಲ ಅಂದ್ಬಿಟ್ರು. ನನ್ನ ಮುಂದೆಗಡೆ ಒಂದು ಕ್ಯಾಂಟರ್ ನಿಂತಿತ್ತಲ್ಲ ಅದ್ರದ್ದು ಆಗೋಯ್ತು, ನಂದಕ್ಕೆ ಸರ್ವರ್ ಏನೋ ಸ್ಟಾಪ್ ಆಗೋಯ್ತು. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಬರಲಿಲ್ಲ. ಆಮೇಲೆ ನಂದು ಹಳೆ ಎಮಿಷನ್ ಇತ್ತಲ್ಲ, ಇವತ್ತು ಲಾಸ್ಟು, 5ನೇ ತಾರೀಕು ಲಾಸ್ಟು. ನಾನು ಅದನ್ನೇ ಫೋಟೋ ಕಳಿಸ್ದೆ ಅವ್ರಿಗೆ. ಆಗುತ್ತೆ ಬಾ ಅಂತಂದರು. ಅದಕ್ಕೆ ಹೋಗ್ತಾ ಇದ್ದೀನಿ, ಲೇಟ್ ಆಗಿಬಿಡುತ್ತಲ್ಲ. ಗಾಡಿ ಏನಾದರೂ ಸ್ವಲ್ಪ ವಾಷಿಂಗ್ ಅಂದರೆ ನೀರಿಗಿರೋ ವಾಷಿಂಗ್ ಅಂದರೆ ಫುಲ್ ವಾಷಿಂಗ್ ಮಾಡಿಸಲ್ಲ, ನೀರೇನಾದರೂ ಹೊಡ್ಸ್ಕೊಂಡು ಇದ್ದರೆ ಅವರು ಜಾಸ್ತಿ ಯಾವುದು ಗಾಡಿ ಇಲ್ಲ ವಾಷಿಂಗಿಗೆ ಅಂತಂದರೆ ಸುಮ್ಮನೆ ನೀರು ಹೊಡ್ಸ್ಕೊಂಡು ಹೋಗ್ತೀನಿ. ಗಾಡಿ ಕ್ಲೀನಾಗಿರಲಿ. ನನ್ನ ಗಾಡಿ ಕ್ಲೀನಾಗಿ ಐತೆ, ಮಾಡ್ತಾರೆ. ಆದರೂ ಯಾಕೆ ಅಲ್ವಾ, ಎಮಿಷನ್ ಮಾಡಿಸ್ಲಿಲ್ಲ, ಆಗಲಿಲ್ಲ. ರೇಡಿಯಮ್ ತಗೊಂಡು ಹಾಕಿದ್ನಲ್ಲ, 1 ಮೀಟ್ರ್ ಬಂದು 100 ರೂಪಾಯಿ ತಗೊತಾರೆ. ಅಲ್ಲಿ RTO ಆಫೀಸ್ ಹತ್ರ ಹಾಕ್ತಾ ಇರ್ತಾರೆ, ಅಲ್ಲಿ ಒಂಚೂರು ಜಾಸ್ತಿ ಹೇಳ್ಬೋದು, ನಾವು 105 ರೂಪಾಯಿ ತಗೊಬೋದು 1 ಮೀಟ್ರಿಗೆ. ಸ್ನೇಹಿತರೆ, ಇದು ನೀರು ಹೊಡ್ಸೋಣ ಅಂತ ಬಂದೆ, ನೀರು ಹೊಡ್ಸ್ಕೊಂಬ ಅಂತ ಹೇಳಿದ್ರು. ಇಲ್ಲಾಂದರೆ ಯಾಕೆ, ನೆನ್ನೆನೇ ಹೇಳಿದರು ಕ್ಲೀನ್ ಮಾಡಿಸು ಗಾಡಿಯೆಲ್ಲ ಅಂತ. ನೆನ್ನೆ ಮಾಡ್ಸೋಕ್ಕಾಗಲಿಲ್ಲ. ಇನ್ನೂ ಒಂದು ಕ್ಯಾಂಟ್ರನ್ನ ಗಾಡಿ ವಾಷಿಂಗ್ ಮಾಡಿಸ್ತಾ ಇದ್ರು. ಅವರು ಇಲ್ಲಿ ಮಾಡಲ್ಲ, ನಮಗೆ ಪೀಣ್ಯಾಗಿ ಬನ್ನಿ ಅಂತ ಹೇಳಿದ್ರು. ನಿಮ್ಗೆ ಇಲ್ಲೇ ಮಾಡ್ತಾರಾ FC ಅಂತ ಕೇಳಿದ್ರು. ಹೌದಾ ನಿಮ್ಗೆ ಆ ಥರ ಹೇಳಿದ್ರು ಅಂದ್ಬಿಟ್ಟು ನಾನು ಇನ್ನೂ ಒಂದು ಸತಿ ಅವ್ರಿಗೆ ಫೋನ್ ಮಾಡಿದೆ, ಬ್ರೋಕರ್ಗೆ. ಇಲ್ಲೇ ಬಾ, ಗೇಟ್ ನಂಬರ್ 1 ಹತ್ರ ಹಾಕೋ, ಬರ್ತೀನಿ ಅಂತ ಹೇಳೋರು. ಅವ್ರು ಬರೋದೇ ಒಂದು 12 ಗಂಟೆಗೆ ಇನ್ಸ್ಪೆಕ್ಟ್ರ್ ಬರೋದು ಅನಿಸುತ್ತೆ. ಅವ್ರು ಬಂದರೆ ಏನಿಲ್ಲ, ಚಾಸಿ ನಂಬರ್ ಬರ್ಕೊಂಡು ಲೈಟಿಂಗ್ ಎಲ್ಲ ಆನ್ ಮಾಡೋಕ್ಕೆ ಹೇಳ್ತಾರೆ, ಅದೇನು ಆರ ನೋಡೋಕ್ಕೆ ಹೇಳ್ತಾರೇನೋ. ಕೆಲವೊಂದು ಕಡೆ ಒಂದೊಂದರ RTOದವರೆಲ್ಲ ಫುಲ್ ಸ್ಟ್ರಿಕ್ಟ್ ಇರ್ತಾರೆ, ಕೇಳ್ತಾರೆ ಹೆಡ್ಲೈಟು, 4 ಇಂಡಿಕೇಟ್ರು ಪ್ರತಿಯೊಂದು ಬರ್ತಾ ಇರಬೇಕು. ಇಲ್ಲಿ ನೋಡೋಣ, ಇಲ್ಲಿ ಏನಾದರೂ ಸ್ಟ್ರಿಕ್ಟ್ ಇರುತ್ತಾ. ಕೆಲವೊಂದು ಬಂಪರ್ ಇದ್ದರೆ ಫ್ರಂಟಲ್ಲಿ ಮಾಡಲ್ಲ. ನಮ್ಮ ಗಾಡಿಗಳಿಗೆ, ಚಿಕ್ಕ ಗಾಡಿಗಳು ಇರ್ತಾವಲ್ಲ, ಗುಡ್ಸ್ ಗಾಡಿನದೇ ಏನೇನೋ ರೂಲ್ಸ್ ಅಂತಾರೆ. ಎಲ್ಲೋ ಪೇಂಟ್ ಇರಬೇಕು ಫ್ರಂಟಲ್ಲಿ, ಬ್ಯಾಕಲ್ಲಿ ಎಲ್ಲೋ ಪೇಂಟ್ ಇರಬೇಕು ಕಮರ್ಷಿಯಲ್ ವೆಹಿಕಲ್ಗೆ, ಆ ಥರ ಎಲ್ಲ ಐತೆ. ಗೇಟ್ ನಂಬರ್ 1 ಅಂದರೆ ಇದೇನಾ, ಇಲ್ಲೇ ಹಾಕೋರೆಲ್ಲ ಗಾಡಿಗಳನ್ನ ನೋಡಿ. ಹೊಸ ಗಾಡಿಗಳು ಬಡಾದು 3 ಬಂದು ನಿಂತವೆ. ಕೇಳನಿರಪ್ಪ, ಒಂದೊಂದು ಸತಿ ಒಂದೊಂದು ಕಡೆ ಮಾಡ್ತಾರೆ. ಗೇಟ್ ನಂಬರ್ 1 ಇದೇನಾ, ಗೇಟ್ ನಂಬರ್ 1 ಇದೇನಾ ಪಕ್ಕ ನೋಡಿ. ಎಷ್ಟು ಗಾಡಿಗಳು ಬಂದವೆ, ಹೊಸ ಗಾಡಿಗಳು 3, ಆ ಕಡೆನೂ ಹೊಸ ಗಾಡಿಗಳವೆ. ಲಾಸ್ಟ್ ಟೈಮೆಲ್ಲ ಆ ಕಡೆ ಇನ್ನೂ ಒಂದು ಗೇಟ್ ಐತೆ, ಅಲ್ಲಿ ಮಾಡ್ತಾಯಿದ್ರು. ಈ ಸತಿ ಏನೋ ಇಲ್ಲಿ ಮಾಡ್ತಾ ಇದ್ರೆ ಬಂದವ್ರೆ. 1 ಗಂಟೆ 1 ಕಾಲ ಆಯ್ತು, ಇವಾಗ ಬಂದರು, ಎಲ್ಲ ಚೆಕ್ ಮಾಡ್ತಾವ್ರೆ. ಏನ ಕೊಟ್ಟಿದ್ದೀರಾ, ಏನಂದ್ರು? ಬಂದವ್ರ ಇನ್ಸ್ಪೆಕ್ಟ್ರು ಎಲ್ಲ ಮಾಡ್ತಾರೆ ಇವಾಗ. ಹೊಸ ಗಾಡಿಗಳು ಸುಮಾರು ಗಾಡಿಗಳು ಬಂದವೆ. ನಾನು ಡೋರ್ ಮೇಲೆ ಸ್ಟಿಕ್ಕರ್ ಇರಬೇಕು ಅಂದರು, ಇಲ್ಲಿ ಬಂದು ಹಾಕಿಸ್ದೆ 300 ರೂಪಾಯಿ ಕೊಟ್ಟು ಎಕ್ಸ್ಟ್ರಾ. ಅಲ್ಲಿ ಹಾಕ್ಸಿದ್ದು ಸಪ್ರೇಟು, ಅಂದರೆ ನಾನೇ ತೊಗೊಂಡು ಹಾಕಿದ್ನಲ್ಲ, ಅದು ಬಿಟ್ಟು ನೋಡಿ ಇಲ್ಲಿ ಗಾಡಿ ಮಾಡ್ತಾವ್ರೆ. ಚಾರ್ಸಿ ನಂಬರೆಲ್ಲ ಚೆಕ್ ಮಾಡ್ತಾವ್ರೆ. ಈ ಕಡೆ ಲೆಫ್ಟಲ್ಲಿ, ಈ ಕಡೆ ಐತೆ ಸರ್. RRLV 4653 ಏನು ಹೊಡಿತಿದೆ? ಯಾವಾಗ ಒಂದ್ಸತಿ ಸೆಂಟ್ರಿಂಗ್ ಐಟಮ್ ಹಾಕಂಗೆ ಆಗ್ಬಿಟ್ಟೈತೆ ಸರ್. ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಹೊಡೆಯೋದು.
ಹೋಗಿ ಎಮಿಷನ್ ಮಾಡ್ತೀನಿ ಸ್ನೇಹಿತರೆ. FC ಆಯಿತು, ಎಮಿಷನ್ನು ತಗೊಳ್ಳಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತಂದರು. ಇವತ್ತು ಲಾಸ್ಟ್ ಡೇಟ್ ಐತಲ್ಲ, ಇವಾಗ ಹೋಗಿ ರಪ್ಪ ಅಂತ ಮಾಡಿಸ್ಬಿಟ್ಟು, ಸರ್ವರ್ ಇರಲಿಲ್ಲ, ಬೆಳಗ್ಗೆನೇ ಮಾಡಿಸ್ತಾ ಇದ್ದೆ, ಮಾಡ್ಸೋಕ್ಕೆ ಅಂತ ಹೋದೆ, ಸರ್ವರ್ ಇಲ್ಲ ಅಂತಂದರು, ಅದಕ್ಕೆ ವಾಪಸ್ ಬಂದೆ. ಆಗೋಯ್ತು, ಏನಿಲ್ಲ, ಗಾಡಿ ನಂಬರು ಮೊದಲು ಥರ ಇವಾಗೆಲ್ಲ ಸ್ವಲ್ಪ ಸ್ಟ್ರಿಕ್ಟು. ಏನಂದರೆ ಆನ್ಲೈನ್ ಮಾಡಾಕ್ಬಿಟ್ಟವ್ರೆ. ಅಂದರೆ ಈ ಗಾಡಿ ಯಾರು ಮಾಡಿದ್ದು ಏನು ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟ್ರ್ ನಮ್ಮ ಗಾಡಿ ಮುಂದೆ ನಿಂತ್ಕೊಂಡು ಫೋಟೋ ಹೊಡೆದು ಅಪ್ಡೇಟ್ ಮಾಡ್ತಾರೆ. ಈ ಗಾಡಿ ಯಾರು ಮಾಡವ್ರೆ ಅಂತ ಗಾಡಿ ನಂಬರ್ ಹಾಕಿದ್ರೆ ಅವ್ರ ಫೋಟೋ ಸಮೇತ ಬಂದ್ಬಿಡುತ್ತಂತೆ, ಯಾರು ಮಾಡವ್ರೆ ಏನು, ಅವಾಗ ಗಾಡಿ ಕಂಡೀಷನ್ ಹೆಂಗಿದೆ, ಫ್ರಂಟು ಬ್ಯಾಕು ಈ ಕಡೆ ಎಲ್ಲ ಫೋಟೋ ತೊಗೊತಾರೆ. ಇನ್ನೊಂದು ನನಗೆ ಕಾಮಿಡಿ ಏನು ಅಂದರೆ, ಡ್ಯಾಮೇಜ್ ಜಾಸ್ತಿ ಆಗಿದ್ರೆ ಅಲ್ಲೇ ಟಚಪ್ ಮಾಡಿಸಿದ್ರೆ ಅಲ್ಲೇ ಪಾಯಿಂಟ್ರು ಅಲ್ಲೇ ಇರ್ತಾರೆ, ಅಲ್ಲೇ ತಗೊಂಡು ಅಲ್ಲೇ ಟಚಪ್ ಮಾಡ್ತಾರೆ. ರೇಡಿಯಮ್ ಇಲ್ಲ ಅಂದರೆ ರೇಡಿಯಮ್ ಹಾಕ್ಸಿದ್ರು ಅಷ್ಟೇ. ನಂದು ಸೈಡಲ್ಲೆಲ್ಲ ಸ್ವಲ್ಪ ಚುಕ್ಕೆ ಆಗಿತ್ತಲ್ಲ, ರೀ ಏನ್ರಿ ಹೊಡಿತೀರ ನೀವು ಬಾಡಿಗೆನ ಅಂತ ಕೇಳಿದ್ರು. ನಾನು ಒಂದ್ಸತಿ ಸೆಂಟ್ರಿಂಗ್ ಐಟಮ್ ಹಾಕಂಗೆಲ್ಲ ಆಗಿದೆ ಸರ್ ಅಂತ ಹೇಳಿದೆ. ಚೆಕ್ ಮಾಡ್ತಾರೆ, ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ನಂದು ನೆಕ್ಸ್ಟು ಇವಾಗ ಆಗುತ್ತೆ 2 ವರ್ಷಕ್ಕೆ ಆಗುತ್ತೆ. ನೆಕ್ಸ್ಟ್ ಬಂದಾಗ ಗಾಡಿ ಇದೇ ಕಂಡೀಷನಲ್ಲಿ ಆಗಲ್ಲ ಅಂದ್ಕೊತೀನಿ, ಪೈಂಟ್ ಮಾಡಿಸ್ಲೇಬೇಕೇನೋ. ಎಷ್ಟೋ ಗಾಡಿಗಳು ಅಂದರೆ 17 ಮಾಡಲು 16 ಮಾಡಲು ಗಾಡಿಗಳೆಲ್ಲ ಪೇಂಟ್ ಮಾಡಿಸ್ಕೊಂಬಂದಿದ್ರು. ಫಸ್ಟು ಹೋಗಿ ಎಮಿಷನ್ ಮಾಡಿಸೋಣ ಸ್ನೇಹಿತರೆ, ಇಷ್ಟೇ ಆರಾಮಾಗಿ ಆಗೋಯ್ತು. ಹೊಸ ಗಾಡಿಗಳೆಲ್ಲ ಫಸ್ಟ್ ನೋಡಿದ್ರು, ಆಮೇಲೆ ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ತಾರೆ. ಮತ್ತು ಈ ತುಂಬ ಹಳೆ ಗಾಡಿಗಳಾದರೆ ಏನು ಮಾಡ್ತಾರೆ ಅಂದರೆ ಫುಲ್ಲು ಹೆಡ್ಲೈಟು, ಪಾರ್ಕಿಂಗ್ ಲೈಟು ಎಲ್ಲ ಬರುತ್ತಾ ಅಂತ ಚೆಕ್ ಮಾಡ್ತಾರೆ, ಬ್ಯಾಕ್ ಸೈಡ್ ಲೈಟು ಅವೆಲ್ಲ ಚೆಕ್ ಮಾಡ್ತಾಯಿದ್ರು. ಒನ್ನೊಂದು ತುಂಬ ಲೇಟ್ ಆಗೋಯ್ತು, ಒಂದು ನೋಡಿ ಅರ್ಧ ದಿವಸ ಎಗ್ರೋಯ್ತು. ನಾವು ಮಾಡಿಸ್ತೀವಿ ಅಂತ ಬಂದ್ವಲ್ಲ. ಅದೇನೋ ಕೆಲವ್ರು ಹೇಳ್ತಾರೆ ಗಾಡಿನೇ ತಗೊಂಡು ಹೋಗ್ದಂಗೆ ಮಾಡಿಸ್ತಾರೆ ಅಂತ, ಅವೆಲ್ಲ ಸುಳ್ಳು. ನೋಡಿ ಈ ಥರ ಫೋಟೋ ಹೊಡೆದು ಅಪ್ಡೇಟ್ ಮಾಡಬೇಕು. ಇನ್ಸ್ಪೆಕ್ಟ್ರ್ ಬಂದಿರಲ್ಲ, ಅವರೆಲ್ಲ ಹೊಡಿತಾ ಇದ್ರು. ಸ್ನೇಹಿತರೆ, ಎಮಿಷನ್ ಮಾಡಿಸ್ದೆ. ಬೆಳಗ್ಗೆ ಅವರು ಒಬ್ರು ಇದ್ರಲ್ಲ 350 ರೂಪಾಯಿ ಹೇಳಿದ್ರು 1 ವರ್ಷ ಎಮಿಷನ್ಗೆ. ಇವಾಗ ಮಾಡಿಸ್ದೆ 220 ರೂಪಾಯಿ ತಗೊಂಡ್ರು. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರಲ್ಲಪ್ಪ. ಸ್ನೇಹಿತರೆ, ಇವಾಗ ಟೋಟಲ್ FC-ಗೆ ಎಷ್ಟು ಖರ್ಚಾಯಿತು ಅಂದರೆ, ಫಸ್ಟ್ ಎಲ್ಲ ಟೋಟಲ್ ಹೇಳ್ಬಿಡ್ತೀನಿ. 3000 ಕೊಟ್ಟಿದ್ನ ಬ್ರೋಕರ್ಗೆ FC ಮಾಡೋದಕ್ಕೆ. ನಾವು ಡೈರೆಕ್ಟಾಗಿ ಹೋಗ್ತೀವಿ ಮಾಡಿಸ್ತೀವಿ ಅಂದರೆ ಅದು ಆಗದೇ ಇರೋ ಕೆಲಸ. ಪ್ರತಿಯೊಬ್ಬರು ಯಾರನ್ನು ಕೇಳಿದ್ರು ಅಲ್ಲಿ 2-3 ಬ್ರೋಕರ್ನ ಕೇಳಿದೆ, ಯಾರನ್ನು ಕೇಳಿದ್ರು ಅಷ್ಟೇ ಹೇಳಿದ್ರು. 3000 ಅವ್ರಿಗೆ ಕೊಟ್ಟನಾ. ಆಮೇಲೆ ರೇಡಿಯಮ್ ಹಾಕ್ಸೋಕ್ಕೆ ನಾನೊಂದು 200 ರೂಪಾಯಿಗೆ ರೇಡಿಯಮ್ ತಗೊಂಬಂದು ಹಾಕಿದೆ. ಅಲ್ಲೊಂದು 300 ರೂಪಾಯಿ ಕೊಟ್ಟೆ. ಡೋರ್ ಮೇಲೂ ಇರಬೇಕು ರೇಡಿಯಮ್ ಅಂತ ಹೇಳಿದ್ರು, ಅದೊಂದು 500 ರೂಪಾಯಿ ಖರ್ಚಾಯ್ತಾ. ಆಮೇಲೆ ಲೈಟಾಗಿ ನೀರು ಹೊಡಿಸ್ದೆ, ಅದಕ್ಕೊಂದು 300. ಆಮೇಲೆ ಇನ್ನೇನು ಖರ್ಚು ಮಾಡಿದೆ, ಎಮಿಷನ್ ಒಂದು 200. ಟೋಟಲ್ ಎಷ್ಟಾಯಿತು? 1000. ಬ್ರೋಕರ್ಗೆ 3000, 4000 ಖರ್ಚು. ಇವಾಗ ಟೈಮ್ ಎಷ್ಟು? ನಾನೆಲ್ಲ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ನೋಡಿ ಇಲ್ಲೇ ಐತೆ ಎಮಿಷನ್. 1 ವರ್ಷಕ್ಕೆ ಮಾಡವ್ರೆ 220 ರೂಪಾಯಿ ತಗೊಂಡು. ಮತ್ತು ಅರ್ಧ ದಿವಸ ಅಂದರೆ 2.5 ಒಂದು ಅರ್ಧ ದಿವಸ ಟೈಮ್ ಹೊರಟೋಯ್ತು ಆಯಿತಾ. 1 ದಿವಸನೇ ವೇಸ್ಟು. ಇವಾಗ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಅದು ಮುಗಿಸ್ಕೊಳ್ಳೋಣ. ಅಂದರೆ ಇವಾಗ ಎಮಿಷನ್ನು ಅಷ್ಟೇ ಫುಲ್ಲು ವೀಡಿಯೋ ಮಾಡ್ಕೊಂಡ್ರು. ಸುಮ್ಮನೆ ಯಾವುದ್ಯಾವುದೋ ಗಾಡಿಗೆ ಮಾಡಿಬಿಡ್ತಾರೆ ಇಟ್ಬಿಟ್ಟು ಅಂದ್ಬಿಟ್ಟು. ಗಾಡಿದು ಫುಲ್ಲು ಕ್ಲೀನಾಗಿ ಗಾಡಿ ನಂಬರ್ ವೀಡಿಯೋ ಮಾಡ್ಕೊಂಡು, ಹಂಗೆ ವೀಡಿಯೋ ಮಾಡ್ಕೊಂಡು, ಸೈಲೆನ್ಸರ್ಗೆ ಒಂದು ಪೈಪ್ ಇಡ್ತಾರೆ ನೋಡಿ, ಅದ್ರದ್ದು ವೀಡಿಯೋ ಮಾಡ್ಕೊಂಡು, ಇಷ್ಟೆಲ್ಲ ವೀಡಿಯೋ ಮಾಡ್ಕೊಂಡು ಮಾಡಿದ್ದು ಎಮಿಷನ್. ಎಲ್ಲ ಮೊದಲು ಥರ ಇಲ್ಲ, ಎಲ್ಲ ಆನ್ಲೈನಲ್ಲಿ ಇದು ಮಾಡಬೇಕು ಅಂತ. ಇಷ್ಟ ಆಯಿತು ಸ್ನೇಹಿತರೆ, ಇದಾಗಿತ್ತು ಒಂದು ಸಣ್ಣ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಲವ್ ಯು.